सोनिक पर पहली बार देखिए द लेजेंड ऑफ हनुमान हर रोज शाम 7 बजे सोनिक पर। Watch full episodes on Jio Hotstar. ಐಡಿಯಾ. ಅರೇ ಹುಡುಗಿ ಕೂದ್ಲು ಬೆಳ್ಳಗಿದೆ, ಇಲ್ಲ ಕೆಂಪಿಗಿದೆ, ಕಪ್ಪಿಲ್ಲ, ಪತ್ಲು ಬಿಡ್ತಾನೆ ಇಲ್ವಲ್ಲೋ. ಯಾವಾಗ್ಲೂ ಒಂದೇ ಐಡಿಯಾ ವರ್ಕೌಟ್ ಆಗಲ್ಲ ಕಣ. ಒಟ್ಟು ಪತ್ಲು, ನಾನು ನಿಮ್ಮಿಬ್ಬರಿಗೂ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ನಾವೇ ಎಲ್ಲರಿಗಿಂತ ಶಕ್ತಿಶಾಲಿಗಳು. ನಾವು ಈ ಪ್ರಪಂಚನ ಅಕ್ವೈರ್ ಮಾಡ್ಕೊಂತೀವಿ, ಯಾರು ನಮ್ಮನ್ನ ತಡೆಯೋಕ್ಕಾಗಲ್ಲ. ನೀವು ಕೂಡ ಈ ಎಲ್ಲ ತಮಾಷೆನೂ ನೀವು ನಿಮ್ಮ ಕಣ್ಣಿಂದಲೇ ನೋಡ್ತೀರಾ. ಒಂದಲ್ಲ ಒಂದು ದಿನ ನಮ್ಮ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳ್ತೀರಾ. ಕ್ಷಮೆ ನೀನೇ ಕೇಳ್ಬೇಕಣ. ಒಳ್ಳೇದು ಕೆಟ್ಟದು ವಿಷಯದಲ್ಲಿ ಕೆಟ್ಟದ ಯಾವತ್ತು ಸೋಲೆ ಇರುತ್ತೆ, ನೆನ್ಪಲ್ಲಿ ಇಟ್ಕೊಳ್ಳೋ. ಈಗ ಇಲ್ಲೇ ನಮ್ಮ ಗೆಸ್ಟ್ ಆಗಿರಿ ನೀವು. ಮೋಟು ಪತ್ಲು, ನಮ್ಮ ಕ್ಷಮೆ ಕೇಳ್ಕೊಂಡು ನಮ್ಮ ಗುಲಾಮರಾಗಿರಿ. ನಾವು ನಿಮ್ಮನ್ನ ಕ್ಷಮಿಸ್ಬಿಡ್ತೀವಿ. ಇಲ್ಲ ಅಂದ್ರೆ ಸಾಯೋವರೆಗೂ ಇದೇ ಜೈಲಲ್ಲಿ ಇರ್ಬೇಕಾಗುತ್ತೆ. ಯೋಚನೆ ಮಾಡಿ, ಸರಿಯಾಗಿ ಯೋಚನೆ ಮಾಡಿ ನಮ್ಗೇನು ಅಂತ ಹೇಳಿ. ಅಲ್ಲಿವರೆಗೂ ಜಾನ್ 24 ಗಂಟೆನ ಇವ್ರನ್ನ ಕಾವಲು ಕಾಯ್ಕೊಂಡು ನೀನು ಇಲ್ಲೇ ಇರ್ಬೇಕು. ಮೋಟು ಪತ್ಲು ಇಲ್ಲಿಂದ ತಪ್ಪಿಸ್ಕೋಬಾರ್ದು. ಜಾನ್, ನಾಚಿಕೆ ಆಗಲ್ವೇನೋ? ನಮ್ ಫುರ್ಫುರಿ ನಗರ ಜನಗಳನ್ನ ಬಿಟ್ಟು ಅವ್ರು 3 ಜನಕ್ಕೆ ಸಪೋರ್ಟ್ ಕೊಡ್ತಾ ಇದೆಯೇನೋ? ಇಲ್ಲ ಪತ್ಲು, ನಂಗೆ ಹೇಳೋದಕ್ ಬಿಡು. ಇವನು 3 ಜನದ ಗುಲಾಮ ಕಣೋ. ಒಂದ್ ಕಡೆ ನಾವಿಬ್ರು ಫುರ್ಫುರಿ ನಗರಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತ ನೋಡ್ತಾ ಇದ್ರೆ ಇವ್ನು ನೋಡು. ಜಾನ್, ನಿನಗೆ ಧಿಕ್ಕಾರ ಕಣೋ. ಒಂದ್ಸಾರಿ ನಮಗೆ ಹೊರಗಡೆ ಬರೋದಕ್ಕೆ ಅವಕಾಶ ಸಿಗ್ಲಿ, ನಿನಗೆ ಗೊತ್ತಾಗುತ್ತೆ ನಾವ್ ಏನ್ ಮಾಡ್ತೀವಿ ಅಂತ. ಇಲ್ಲ ಪತ್ಲು, ನನಗೆ ಇವ್ರ 3 ಜನ ಮೇಲೆ ಸಖತ್ ಸಿಟ್ಟು ಬರ್ತಾ ಇದೆ. ನನ್ನನ್ನು ಪ್ರತಿ ಬಾರಿ ತಡೆಯಕ್ ನೋಡ್ಬೇಡ. ನಾವು ಒಂದ್ಸಾರಿ ಆಚೆ ಬರ್ಬೇಕು ಕಣೋ. ಇದಕ್ಕೆ ಹೇಳ್ತಾರೆ ಬುದ್ಧಿ ಇಲ್ದನು ಗೂಬೆ ನನ್ ಮಗ ಅಂತ. ಮೋಟು ನೀನು ಹೊರಗಡೆ ಬಂದಿದ್ದೆ, ಮತ್ತೆ ಒಳಗಡೆ ಹೋಗ್ಬಿಟ್ಟೆ. ನಾವು ಹೊರಗಡೆ ಹೋಗಿದ್ನೇನೋ? ಯಾವಾಗ, ಎಲ್ಲಿ? ಈಗ ತರ ಸಿಟ್ ಮಾಡ್ಕೊಂಡು ಅವ್ನ್ ಬೈಯಕ್ ಆಚೆ ಹೋಗಿದ್ಯಲ್ಲೋ ಅವಾಗ. ನಿಜವಾಗ್ಲೂ ಆಚೆ ಹೋಗಿದ್ದೇನೋ? ಅಯ್ಯೋ, ನನ್ಗೆ ಯಾಕೆ ಗೊತ್ತಾಗಿಲ್ಲ. ಓಕೆ, ಪರವಾಗಿಲ್ಲ ಬಿಡು. ನಾನು ಒಂದ್ಸಾರಿ ಆಚೆ ಹೋಗಿದ್ದೀನಿ ಅಂದ್ರೆ ಇನ್ನೊಂದ್ಸಾರಿ ಹೋಗಕ್ಕೆ ತೊಂದರೆ ಆಗಲ್ಲ ನಂಗೆ. ಅಯ್ಯೋ, ಯಾಕೆ ನಂಗೆ ಆಚೆ ಹೋಗಕ್ಕಾಗ್ತಿಲ್ಲ? ಅಯ್ಯೋ ಮೋಟೋ, ನಾ ತಲೆ ಕೆಚ್ಕೋಬೇಕು ಕಣ. ಬಂದು ಒಂದ್ ಕಡೆ ಕೂತ್ಕೋ. ಅರೆ ಏನಪ್ಪಾ ಸಮೋಸ ಎಗರಾಕತೈತಿ? ಫುರ್ಫುರಿ ನಗರದ ಜನಗಳೇ, ಪಿಂಕಿ ಫಾಂಕಿ ಫಂಕಿ ಮಾಡುವ ಹಾಯ್, ಹಲೋ, ನಮಸ್ಕಾರ. ನಮ್ಮ ಮೊದಲ ಭೇಟಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ. ಆದ್ರಿಂದ ನಾವೀಗ ನಿಮ್ಮೆಲ್ಲರಿಗೂ ಒಂದು ಅರ್ಜೆಂಟ್ ವಿಷಯನ ಹೇಳಬೇಕು ಅಂತ ಇದ್ದೀವಿ. ಇವತ್ತಿಂದ ಫುರ್ಫುರಿ ನಗರದ ಓನರ್ಸು ನಾವು 3 ಜನ. ಇವತ್ತಿಂದ, ಯಾಕೆ ಇವಾಗಿಂದ ನೀವು ನಮ್ಮ ಮಾತನ್ನ ಕೇಳಲೇಬೇಕಾಗುತ್ತೆ. ಇಲ್ಲ, ನೀವು ಫುರ್ಫುರಿ ನಗರದ ಓನರ್ಗಳಾಗಕ್ಕೆ ಸಾಧ್ಯ ಇಲ್ಲ. ಯಾರು ನಿಮ್ಮ ಮಾತು ಕೇಳಲ್ಲ, ಯಾರು ನಿಮ್ಮ ಮಾತು ಕೇಳಲ್ಲ. ಓಕೆ, ಯುವರ್ ವಿಶ್. ಕೇಳಬೇಡ. ನಾನು ನಿಮ್ಮ 3 ಜನಕ್ಕೂ ಯಾವುದೇ ಕಾರಣಕ್ಕೂ ಬಿಡಲ್ಲ. ಇವಾಗ ಹೇಳಿ, ಬೇರೆ ಯಾರಿಗಾರು ಇನ್ನೇನಾರು ಹೇಳ್ಬೇಕಾಗಿದ್ಯಾ? ಅನ್ಸುತ್ತೆ ಇನ್ಯಾರಿಗೇನು ಹೇಳೋ ಆಗಿಲ್ಲ ಅಂತ. ಇವಾಗ ಯಾರ್ಯಾರು ನಮ್ಮ ಜೊತೆ ಇದ್ದೀರಾ, ರೈಸ್ ಯುವರ್ ಹ್ಯಾಂಡ್ಸ್.
ನಾನು ಇಲ್ಲಿಂದ ಎತ್ತಿ ಕಾಲಿಂದ ಏನ್ ಕೆಲಸನೂ ಆಗಲ್ಲ. ರೈಸ್ ಯುವರ್ ಹ್ಯಾಂಡ್ಸ್. ಅಬ್ಬಾ ಅರೆ ಬೆಟರ್. ಈಗ ಎಲ್ರೂ ನಿಮ್ಮ ಅತ್ಯಮೂಲ ವಸ್ತುಗಳನ್ನ, ಒಡವೆ, ವಸ್ತ್ರ, ಹಣ, ಕಾಸು ಎಲ್ಲವನ್ನ ನಮ್ ಕೈಗೆ ತಂದ್ಕೊಡಿ. ಮತ್ತೆ ನಮ್ಗೆ ಮುಖ್ಯವಾಗಿ ಆ ಡೈಮಂಡ್ಸ್ ಬೇಕು. ಅದಕ್ಕಾಗಿ ನಾವಿಲ್ಲಿಗೆ ಬಂದಿರೋದು. ಯಾವ ಬ್ಯಾಂಕಲ್ಲಿದೆ ಅದು? ನನಗೆ ಗೊತ್ತಿದೆ. ಹಾಗ ನೀನ್ ನನ್ನ ಕೆಲ್ಸಕ್ಕೆ ಬರ್ತೀಯ ವಂಶ? ವೆರಿ ಗುಡ್, ವೆರಿ ಗುಡ್. ಅವನನ್ನ ಕರ್ಕೊಂಡು ನೀನು ನಮ್ಮ ಹತ್ರ ಬಾ. ಅದಲ್ದೆ ಬೇರೆ ಯಾವ ಬ್ಯಾಂಕಲ್ಲಿ ಎಷ್ಟೆಷ್ಟು ದುಡ್ಡು ಜಮಾ ಇದೆ ಎಲ್ಲ ತಗೊಂಡು ನಮ್ಮ ಹತ್ರ ಬನ್ನಿ. ಯಾಕೆಂದ್ರೆ ಆ ದುಡ್ಡೆಲ್ಲ ಇನ್ಮೇಲೆ ನಮ್ದು. ಊಟ ತಡಿ. ಮೊಟ್ಟು ಹೇಳಪ್ಪ, ನನ್ನ ಗೆಳೆಯ ಹೊತ್ತಾಯ್ತು ಗೆಳೆಯ. ಬೀಚ್ ಹೇಳ್ದು ಬಿಡ್ತಿಲ್ಲ ಅಂದ್ರೆ ಗೆಳೆಯ. ಪತ್ಲು ಹೇಳೋ ಮೇಲೆ ನನ್ ಕನ್ಸ್ ಕಾಣ್ತಾ ಇದ್ದೀನಿ ಕಣೋ. ನನ್ನ ಕನ್ಸಲ್ಲಿ ನಾನೇ ನನ್ನ ಮೀಟ್ ಮಾಡಕ್ ಬಂದಿದ್ದೀನಿ ಕಣೋ. ಇಲ್ಲಿ ನೋಡು, ನನ್ನ ಜೊತೆ ನೀನು ನನ್ನ ಜೊತೆ ಮೀಟ್ ಮಾಡಕ್ ಬಂದಿದ್ಯಾ? ಇದೇನೋ ನನಗೆ ನಂಬಕ್ಕೆ ಆಗ್ತಿಲ್ಲ ಕಣೋ. ನನ್ಗನ್ಸುತ್ತೆ ನಾನು ಕನ್ಸು ಕಾಣ್ತಾ ಇದ್ದೀನೇನೋ. ಆ ಮೋಟು ಬತ್ಲು ಇದು ಕನ್ಸಲ್ಲ, ಇದು ನಾವು ಗಸಿಟರ್ ಮತ್ತೆ ಡಾಕ್ಟರ್ ಗೆಳೆಯರ, ನಾವು ನಿಮ್ಮನ್ನ ಕಾಪಾಡಿ ಬಂದಿದ್ದೀವಿ ಕಣ್ರಿಯ. ಹೌದು, ಈ ಅವತಾರದಲ್ಲಿ ನೀವಿಬ್ರು ಯಾಕೆ ಬರಕ್ ಹೋದ್ರಿ ಇಲ್ಲಿಗೆ? ಅಲ್ಲ ಕಣ್ರಿಯ, ನೀವಿಬ್ರು ಇಲ್ಲೇ ಇದ್ಬಿಟ್ರೆ ಆ 3 ಜನ ಕೆಟ್ಟುಳುಗಳಿಂದ ಫುರ್ಫುರಿನಾಗನ ಯಾರಯ್ಯ ಕಾಪಾಡ್ತಾರೆ? ಇಲ್ಲೋಡ್ರಯ್ಯ, 2 ಸ್ಪ್ರೇ ತಗೊಳಯ್ಯ. ಈ ಸ್ಪ್ರೇ ಹಾಕೊಂಡ್ಬಿಟ್ರೆ ನೀವಿಬ್ರು ನಮ್ ತರ ಕುಳ್ಗಾಗ್ಬಿಡ್ತೀರಾ. ಆಮೇಲೆ ಈಸಿಯಾಗಿ ಆಚೆ ಕಡೆ ಬಂದ್ಬಿಡ್ಬೋದು. ಈ ಸ್ಪ್ರೇನ ಅಪ್ಲೈ ಮಾಡ್ಬಿಟ್ರೆ ನಾರ್ಮಲ್ ಆಗಿ ಬಿಡ್ತೀರಾ ಕಣ್ರಿಯ. ಡಾಕ್ಟರ್, ಸ್ನೇಹಿತರು ನಿಂತರ ಇರ್ಬೇಕು ಡಾಕ್ಟರ್. ಯಾವಾಗ್ಲೂ ತಾವು ನಮಗೋಸ್ಕರ ಯಾವಾಗಲೂ ತಮ್ಮ ಪ್ರಾಣನೇ ಒತ್ತ ಇಡ್ತೀರಣ್ಣ. ನಮಗೋಸ್ಕರ ಏನೇನೋ ಕಂಡಿಡ್ತೀರಾ ನೀವು. ಅಯ್ಯೋ ಮೋಟು ಮತ್ತು ನನ್ನ ಜೀವದ ಗೆಳೆಯರ, ಇಬ್ರು ನನ್ನ ಸ್ನೇಹಿತರು ಕಣೆಯ. ಹೊಗೆ ಹಾಕಿಸ್ಕೊಂಡ್ರು ಪೇಷಂಟ್ ಮೇಲಾಣೆ. ಎಂತ ಮಾತಾಡ್ಬಿಟ್ಟೆ, ಗಂಡಲ್ಲಿ ನೀರು ಬರ್ತಾ ಇದೆ ಕಣೆ ನನಗೆ. ಆದ್ರೂ ಅಳೋ ಟೈಮ್ ಅಲ್ಲ ಕಣೆಯ ಇದು. ದಯವಿಟ್ಟು ನೀವಿಬ್ರು ಆಚೆ ಕಡೆ ಬಂದ್ಬಿಡ್ರಯ್ಯ. ನೀವು ಹೊರಗಡೆ ಬಂದ ತಕ್ಷಣ ನಾನು ಚಿಂಗಂ ಸರ್ ಕೈಲಿ ನೀವಿಬ್ರಿಗೆ ಹಾಕೊಳಕ್ಕೆ ಸೂಪರ್ ಪವರ್ ಡ್ರೆಸ್ ಕೊಟ್ಟಿದ್ದೀನಿ ಕಣ್ರಯ್ಯ. ನೀವಿಬ್ರು ನಾನು ಕೊಟ್ಟಿರೋ ಟ್ಯಾಬ್ಲೆಟ್ ಹಾಕೊಂಡ್ಬಿಟ್ಟು ಆ ಸೂಪರ್ ಪವರ್ ಡ್ರೆಸ್ ಹಾಕೊಂಡ್ಬಿಟ್ಟು ಸಾಕಣಯ್ಯ. ಆ 3 ಜನಗಳನ್ನ ಯಾರ ಬೇರೆ ಹೊಡೆದಾಕ್ಬಿಡ್ಬೋದು ನೀವು. ಆ ಪಿಂಕಿ, ಪಾಂಕಿ, ಪೆಂಕಿ ಎಲ್ಲರೂ ಬಾಯಿ ಬಿಡ್ಕೊಂಡು ಅವ್ರು ಲೋಕಕ್ಕೆ ಹೋಗ್ಬೇಕು ಕಣ್ರಯ್ಯ. ಆದ್ರೆ ಡಾಕ್ಟರ್ನ ತಾವ್ ಯಾಕೆ ನನ್ನ ಜೊತೆ ಬರ್ತಾ ಇಲ್ಲ ಅಂತ ಮೊಟ್ಟು ನನ್ ಗೆಳೆಯ. ಹಂಗಲ್ಲ ಕಡೆಯ, ಹಂಗಲ್ಲ. ನೀವಿಬ್ರು ಇಲ್ಲಿ ಕಾಣಿಸ್ಲಿಲ್ಲ ಅಂತ ಹೇಳಿದ್ರೆ ಅವ್ರ 3 ಜನ ಅಲರ್ಟ್ ಆಗ್ಬಿಡ್ತಾರೆ ಕಣ್ರಯ್ಯ. ಆಮೇಲೆ ಅವ್ರ 3 ಜನ ನಿಮ್ಮನ್ನು ನೋಡ್ತಾರೆ ಕಣಯ್ಯ. ಆಮೇಲೆ ನೀವು ರೆಡಿ ಆಗಕ್ಕೆ ಆಗಲ್ಲ ಗೊತ್ತಾ. ಅದಕ್ಕೆ ನಾನು ಕಸಿಟ ನಿಮ್ಮಿಬ್ಬರ ಅವತಾರದಲ್ಲಿ ಗೆಟಪಲ್ಲಿ ಇಲ್ಲೇ ಇರ್ತೀವಿ ಕಣಯ್ಯ. ಆಮೇಲೆ ಅವ್ರ 3 ಜನ ಅನ್ಕೋತಾರೆ ಅವ್ರಿಬ್ಬರನ್ನ ಜೈಲಲ್ಲೇ ಕೂಡಾಕಿದೀವಲ್ಲ, ಅಲ್ಲೇ ಇದಾರೆ ಅಂತ. ತಪ್ಕೊಳ್ಳೋದ ಬನ್ರಯ್ಯ. ಡಾಕ್ಟರ್, ನಿಮ್ ಪ್ಲಾನ್ ಏನೋ ಚಕ್ಕದಾಗೆ ಇದೆ. ಮೊಟ್ಟ ನಡಿಯೋ, ನಾವ್ ಈಗ್ಲೇ ಇಲ್ಲಿಂದ ಕಳಿಸ್ಕೊಂಬಿಡೋಣ. ಥ್ಯಾಂಕ್ ಯು ಡಾಕ್ಟರ್ ಅಣ್ಣ, ನಿಮ್ಮಂತ ಸ್ನೇಹಿತರೋದ್ರಿಂದ ನಮಗೂ ಧೈರ್ಯ. ಥ್ಯಾಂಕ್ ಯು ಡಾಕ್ಟರ್ ಅಣ್ಣ. ಸ್ವಲ್ಪ ಹುಷಾರು. ಓಕೆ, ನೀವು ಹುಷಾರು ಕೊಡ್ರಪ್ಪ. ಪತ್ತು ಬಾ, ಓಡೋಣ ಇಲ್ಲಿಂದ. ಅಯ್ಯ ಬಾ ಬೂಟಿ ಪತ್ತು, ನೀವಿಬ್ರು ಬೇಗ ಈ ಟ್ಯಾಬ್ಲೆಟ್ ಬೈಕ್ ಹಾಕೊಳ್ಳಿ 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 ನುಂಗಿ. ನುಂಗ್ಬಿಟ್ವಿ ಟ್ಯಾಬ್ಲೆಟ್, ಆದ್ರೆ ಏನು ಪ್ರಯತ್ನ ಆಗ್ತಿಲ್ವಲ್ಲ. 1 ಮಿನಿಟ್ ಇದನ್ನ ಹಾಕೊಳ್ಳಿ ನೋಡಿ. ಇದರಿಂದನೂ ಏನು ಪ್ರಯೋಜನ ಇಲ್ಲ ಸರ್.
ಒಂದು ನಿಮಿಷ ಇರಿ. ಪಂಪಿಂಗ್ ಶುರು. ಎಲ್ಲಿ ಈಗ ಮೋಟಿಗೆ ಅರೇ ಡಾಕ್ಟರ್ ಅಣ್ಣ ಸಖತ್ತಾಗಿರೋದನ್ನ ಕಂಡಿಡ್ದ್ಬಿಟ್ಟಿದ್ದಾರೆ. ಈ ಸೂಟ್ ಹಾಕೊಂಡ ತಕ್ಷಣ ನಾವಿಬ್ರು ಸಖತ್ತಾಗಿ ಹೀರೋ ತರನೇ ಕಾಣ್ತಾ ಇದೀವಿ ಕಣ ಪತ್ಲು. ಟ್ಯಾಬ್ಲೆಟ್ ತಗೊಂಡ ತಕ್ಷಣ ನನಗಂತೂ ಸೂಪರ್ ಹೀರೋ ತರ ಫೀಲಿಂಗ್ ಆಗ್ತಾ ಇದೆ ಕಣ ಪತ್ಲು. ಏನೋ ಒಂಥರ ಆನಂದ ಖುಷಿ ಆಗ್ತಿದೆ ಕಣ. ಪತ್ಲು ನನ್ನ ಪವರ್ ನೋಡ್ದೆ ನಂದು. ನಾನೀಗ ಹಾರ್ಲು ಬೋದು ಕಣೋ. ಪತ್ಲು ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ಈ ಸೂಟ್ ಹಾಕೊಂಡು ಹಾರ್ಬೋದು ಅಂತ ಕಣೋ. ಒಂದ್ ಕೆಲಸ ಮಾಡ್ತೀನಿ, ಈಗ ಬರೀ ಲ್ಯಾಂಡಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು. ಮೋಟು, ನೀನು ಹಾರ್ಕೊಂಡು ಕೆಳಗಡೆ ಬರ್ಲಿಲ್ಲ ಕಣ. ಇದ್ದಕ್ಕಿದ್ದಂಗೆ ನೀನು ಕೆಳಗಡೆ ಬಿದ್ಬಿಟ್ಟಿದ್ದು. ಅದ್ರಲ್ಲಿ ಪವರ್ ಗಿವರ್ ಏನು ಇಲ್ಲ ಕಣ. ನೀನ್ ಹಾಕೊಂಡಿರೋ ಸೂಟಿಂದ ಗಾಳಿ ಆಚೆ ಕಡೆ ಬಂದ್ಬಿಡ್ತು ಕಣ. ಗಾಳಿ ಇದ್ದಿದ್ದಕ್ಕೇನೆ ಹಾರ್ತಾ ಇದ್ದೆ. ಈಗ ನೋಡು. ಅಂದ್ರೆ ನನ್ನ ಸೂಟು ಪಂಚರ್ ಆಗ್ಬಿಟ್ಟಿದ್ಯೇನೋ. ಪರವಾಗಿಲ್ಲ ಬಿಡ ಪತ್ಲು, ನಾವು ಸೂಪರ್ ಪವರ್ ಇರೋ ಟ್ಯಾಬ್ಲೆಟ್ ಬೇರೆ ನುಗ್ಬಿಟ್ಟಿದ್ವಲ್ವಾ, ಅದ್ರ ಶಕ್ತಿ ಅಂತೂ ಖಂಡಿತ ಇದ್ದೇ ಇರುತ್ತೆ. ನಾನೀಗ ಬಂಡೆ ಹೊಡೆದು ನೋಡ್ತೀನಿ, ಇರುವ ನಿಮಿಷ. ಪವರ್ ಬರಲಿಲ್ಲ ಕಣ ಪತ್ಲು, ಪವರ್ ಬರಲೇ ಇಲ್ಲ ಕಣ. ಅಯ್ಯಪ್ಪ, ಡಾಕ್ಟರ್ ಜಟ್ಗ ಅವರ ಟ್ಯಾಬ್ಲೆಟ್ ಮತ್ತು ಸೂಟು ಕೈ ಕೊಟ್ಬಿಡ್ತಲ್ಲ. ಈಗ ಬೇಜಾರ್ ಮಾತಾಡ್ಕೊಟ್ರು. ದೂರದ ಬೆಟ್ಟ ಯಾವಾಗ್ಲೂ ನುಣ್ಣಗೆ ಅಂತ ಹೇಳೋ ಗಾದೆ ಕರೆಕ್ಟ್ ಇದೆ. ನುಣ್ಣಗೆ. ಅರೆ ಚಿಂಗಂ ಸರ್, ಯಾವ್ದು ಬೆಟ್ಟ ಯಾವ ನುಣ್ಣು ಹೇಳಿ ಸರ್. ಪತ್ಲು, ನಿನ್ಗೇನಾದ್ರೂ ಗೊತ್ತೇನೋ? ಗೊತ್ತಿದೆ, ನಿನಗೆ ಅಲ್ಲಿಗೆ ಕರ್ಕೊಂಡೋಗಿ ತೋರಿಸ್ತೀನಿ ಬಾ. ಅಲ್ಲಿ ಹೋಗಿ ನೋಡಕ್ ಮುಂಚೆ ಬೇರೆ ಏನಾದ್ರು ಪ್ಲಾನ್ ಮಾಡೋಣ ಕಣ. ಆ ಸೂಪರ್ ಪವರ್ಗಳ ಜೊತೆ ಹೋರಾಡ್ಬೇಕು ಅಂದ್ರೆ ನಾವು ಅದಕ್ಕಿಂತ ಸೂಪರ್ ಪವರ್ನ ಗುಡ್ಡೆ ಹಾಕೋಬೇಕಣ. ಮಾರ್ನಿಂಗ್ ವಾಟು ಪತ್ಲು, ನಾನು ಅನ್ಕೊಂತೀನಿ ನೀವಿಬ್ರು ಒಂದು ತೀರ್ಮಾನ ಮಾಡ್ಕೊಂಡಿರ್ತೀರಾ ಅಂತ. ಇವಾಗ ಹೇಳಿ, ನಮ್ಮ ಹತ್ರ ಕ್ಷಮೆ ಕೇಳಿ ನಮ್ಮ ಜೊತೆ ಇರ್ತೀರಾ, ಇಲ್ಲ ಜೈಲಲ್ಲ ಸಾಯೋವರೆಗೂ ಕೊಳಿತೀರಾ? ನಾವು ನಿಮ್ ಜೊತೆ ಯಾವತ್ತೂ ಸೇರ್ಕೊಳ್ಳಲ್ಲ. ಏನ್ ಬೇಕಾದ್ರೂ ಆಗೋಗ್ಲಿ. ನಾವು ಮಾತ್ರ ನಿಮ್ ಜೊತೆ ಸೇರ್ಕೊಳ್ಳೋದೇ ಇಲ್ಲ. ಅದೇನ್ ಬೇಕಾದ್ರೂ ಆಗ್ಲಿ. ಬೇಕಾಗಿಲ್ಲ ನಿಮ್ ಸಹಾಯ. ಅಷ್ಟೊಂದು ಶಕ್ತಿವಂತರ ನೀವಿಬ್ರು. ಎಲ್ಲಾ ಶಕ್ತಿವಂತರಿಗೂ ಒಂದಲ್ಲ ಒಂದು ವೀಕ್ನೆಸ್ ಇದ್ದೇ ಇರುತ್ತೆ. ನಮ್ಮ ಹತ್ರ ಯಾವುದೇ ವೀಕ್ನೆಸ್ ಇಲ್ಲ. ಕೇಳ್ಪಟ್ಟಿದ್ದೀನಿ ಡಾಕ್ಟರ್ ಜಟ್ಕಾ ಮತ್ತು ಗಸಿಟಾರಾಮ್ ನಿಮ್ಮ ಬೆಸ್ಟ್ ಫ್ರೆಂಡ್ಸ್ ಅಂತ. ಈ ದೊಣ್ಣೆ ಕಾಣಿಸ್ತಾ ಇದೆಯಾ? ಈ ದೊಣ್ಣೆಯಿಂದ ಅವ್ರಿಬ್ಬರಿಗೂ ಎಷ್ಟು ಸತಾಯಿಸ್ತೀವಿ ಅಂದ್ರೆ ಅಷ್ಟು ಸತಾಯಿಸ್ತೀವಿ. ಹೊಡೆಯೋದು ಅವ್ರಿಗೆ, ಆದ್ರೆ ನೋವು ನಿಮ್ಮಿಬ್ಬರಿಗೆ ಇಲ್ಲ ಆಗ್ಬೇಕು. ಇದ್ರಲ್ಲಿ ಹೊಡಿತೀವಿ. ಎಲ್ಲಿವರೆಗೂ ಹೊಡಿತೀವಿ ಅಂದ್ರೆ ನೀವಿಬ್ರು ನಮ್ಗೆ ಸಪೋರ್ಟ್ ಮಾಡೋದನ್ನ ಒಪ್ಕೊಳ್ಳೋವರೆಗೂ ನಾವು ಬಿಡಲ್ಲ. Watch India's largest kids library only on Jio Hotstar. Download the app now.